ವೆಲ್ಕಮ್ ಬ್ಯಾಕ್. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಮತ್ತೆ ಕಳೆದ ಬಾರಿ ತರನೇ ಕಾಂಗ್ರೆಸ್ ಈಗ ಮುಂದುವರಿಯುತ್ತಾ ಅಥವಾ ಈಗ ಬಹುಮತವನ್ನ ಪಡೆಯುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಬಟ್ ಈಗ ಕಲಬುರಗಿಯಲ್ಲಿ ಟಫ್ ಫೈಟ್ ಅನ್ನ ಬಿಜೆಪಿ ಅಂತೂ ಕೊಡ್ತಾ ಇದೆ. ಸೋ ಫಾರ್ ನಾವು ನೋಡೋ ತರ ಈಗ ಲೆಕ್ಕಾಚಾರ ನಾವು ನೋಡೋದಾದ್ರೆ ನೋಡಿ, ಜೆಡಿಎಸ್ 2 ವಾರ್ಡ್ಗಳಲ್ಲಿ ಗೆದ್ದಿದೆ, ಪಕ್ಷೇತರರು 1 ವಾರ್ಡ್ನಲ್ಲಿ ಗೆದ್ದಿದ್ದಾರೆ. ಈಗ ಒಟ್ಟು 55 ವಾರ್ಡ್ಗಳ ಕಲಬುರಗಿಯಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದಂತ ವಾರ್ಡ್ಗಳ ಸಂಖ್ಯೆ 23. ಬಟ್ ಈ ಬಾರಿ ನೋಡಿ, 2 ಸಂಸದರು ಮತ್ತು 5 ಶಾಸಕರಿಗೆ ಮತದಾನದ ಹಕ್ಕಿದೆ. ಬಟ್ ಈಗ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ. 55 ವಾರ್ಡ್ಗಳ ಪೈಕಿ 28 ವಾರ್ಡ್ಗಳಲ್ಲಿ ಯಾರು ಸ್ಪಷ್ಟ ಬಹುಮತವನ್ನ ಪಡೆದಿರ್ತಾರೆ ಅವರು ವಿನ್ ಅಂತ ಡಿಕ್ಲೇರ್ ಆಗುತ್ತೆ. ಅಕಸ್ಮಾತ್ ಕಳೆದ ಬಾರಿ ತರನೇ ಅತಂತ್ರ ಪರಿಸ್ಥಿತಿ ಆಗ್ಬಿಟ್ರೆ ಮುಂದೆ ಯಾವ ತರ ರಾಜಕೀಯ ಹೊಂದಾಣಿಕೆ ಲೆಕ್ಕಾಚಾರ ಮಾಡ್ಕೊಳ್ತಾರೆ ನೋಡ್ಬೇಕು. ಫೈನ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ಈಗ ಕಲಬುರಗಿ ಬಗ್ಗೆ ವಿಶ್ಲೇಷಣೆಗಳು ಮಾಡಿದ್ದಾಯ್ತು ಬೆಳಗ್ಗೆಯಿಂದ ನಿರಂತರವಾಗಿ. ಬಟ್ ಈ ಬಾರಿನೂ ಈಗ ಅತಂತ್ರ ಪರಿಸ್ಥಿತಿ ಆಗ್ಬಿಡುತ್ತಾ ಅನ್ನೋ ತರ ಅನ್ನಿಸ್ತಿದೆ. ಸ್ಪಷ್ಟ ಚಿತ್ರಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಕ್ಬಿಡುತ್ತೆ. ಬಟ್ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಅಫ್ಕೋರ್ಸ್ ನಡೀತಾ ಇರುತ್ತೆ. ಅತಂತ್ರ ಆದ್ರೆ ಏನ್ ಮಾಡಬಹುದು, ಯಾರ ಪರವಾಗಿ ಅಥವಾ ಹೊಂದಾಣಿಕೆ ಹೆಂಗ್ ಮಾಡ್ಕೊಳ್ಬೇಕು ಯಾವ ಪಕ್ಷದ ಜೊತೆಯಲ್ಲಿ ಅಂತ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ದಶರಥ್ ಈ ಬಗ್ಗೆ? ಶರ್ಮಿತಾ ಶೆಟ್ಟಿ, ಗುಲ್ಬರ್ಗಾ ಮಹಾನಗರ ಪಾಲಿಕೆ ಒಟ್ಟು 55 ವಾರ್ಡ್ಗಳಿದ್ದಾವೆ. ಅದರಲ್ಲಿ ಇದೀಗ 29 ವಾರ್ಡ್ಗಳ ಫಲಿತಾಂಶ ಪ್ರಕಟಗೊಂಡಿದೆ. ಅದರಲ್ಲಿ 16 ಕಾಂಗ್ರೆಸ್ ಇದೆ, 10 ಬಿಜೆಪಿ ಇದೆ, 2 ಜೆಡಿಎಸ್ ಇದೆ, 1 ಪಕ್ಷೇತರ ಇದೆ. ಈಗಲೂ ಕೂಡ ಯಾವ ಪಕ್ಷ ಮಹಾನಗರ ಪಾಲಿಕೆಯ ಅಧಿಕಾರದ ಚುಕ್ಕಾಣಿ ಹಿಡಿಯಂತೆ ಈಗಲೇ ಹೇಳಲಿಕ್ಕೆ ಅದು ಪ್ರಿಮೆಚೂರ್ ಅನ್ಸುತ್ತೆ. ಆದರೂ ಕೂಡ ಮುಂದಿನ ಫಲಿತಾಂಶವೇ ಸಾಕಷ್ಟು ರೀತಿಯ ಕುತೂಹಲ ಕೆಳಿಸಿದೆ. ಸೊ ಒಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಣ ತೀವ್ರ ಹೋರಾಟದಲ್ಲಿ ಕಾಂಗ್ರೆಸ್ ಮುಂದಿದೆ ಅನ್ನೋದನ್ನ ಕಡಾಖಂಡಿತವಾಗಿಯೂ ಹೇಳಬಹುದು. ಆದರೆ ಬಿಜೆಪಿ ಹಿನ್ನಡೆಯಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಬಿಜೆಪಿಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಗುಲ್ಬರ್ಗ, ಕಲಬುರಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ಭಾಗದಿಂದಲೇ ಬಂದವರು. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಇಷ್ಟಾದ್ರೂ ಕೂಡ ಚೇತರಿಕೆಯನ್ನ ಪಡೆದುಕೊಂಡಿದೆ ಅಂತ ಸಮಾಧಾನ ಪಡ್ಕೊಳ್ತಾರ ಅಥವಾ ತಂತ್ರಗಾರಿಕೆಯನ್ನು ಬಳಸಿ ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರ ಅಂತೇಳಿ. ಯಾಕಂದ್ರೆ ಈಗ 10 ವಾರ್ಡ್ಗಳಲ್ಲಿ ಗೆಲುವನ್ನ ದಾಖಲಿಸಿದ್ದಾರೆ. ಮುಂದಿನ ಇನ್ನೂ ಕೂಡ ಸಾಕಷ್ಟು ವಾರ್ಡ್ಗಳ ಎಣಿಕೆ ಬಾಕಿ ಇದೆ. ಮತ್ತೆ ಕೆಲವಷ್ಟು ಎಂಎಲ್ಎ ಎಂಎಲ್ಸಿಗಳ ಮತದಾನದ ಹಕ್ಕು ಕೂಡ ಇರುತ್ತೆ. ಸೊ ಅವೆಲ್ಲವನ್ನೂ ಬಳಸಿಕೊಂಡು ಅಗತ್ಯ ಬಿದ್ದಿದ್ದೇ ಆದ್ರೆ ಜೆಡಿಎಸ್ ಅನ್ನು ಕೂಡ ತೆಗೆದುಕೊಂಡು ಪಕ್ಷೇತರನ್ನು ಕೂಡ ಬೆಂಬಲಕ್ಕೆ ಪಡೆದುಕೊಂಡು ಸರ್ಕಾರ ಆಡಳಿತವನ್ನ ಅಧಿಕಾರವನ್ನ ರಚನೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ನಿಚ್ಚಳ ರಿಸಲ್ಟ್ ಬರೋವರೆಗೂ ಕೂಡ ಯಾವುದನ್ನೂ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕಾಗಿಲ್ಲ. ಇದೆಲ್ಲದರ ಜೊತೆಗೆ ಅತ್ಯಂತ ಪ್ರಮುಖವಾದದ್ದು ಮೇಯರ್ ಸ್ಥಾನಕ್ಕೆ ಮೀಸಲಾತಿ ನಿಗದಿ ಈಗಾಗಲೇ ಮಾಡಲಾಗಿದೆ. 53ನೇ ವಾರ್ಡ್ನ ಅಭ್ಯರ್ಥಿ ಯಲ್ಲಪ್ಪ ನಾಯ್ಕೋಡಿ ಗೆದ್ದಿದ್ದಾರೆ. ಯಲ್ಲಪ್ಪ ನಾಯ್ಕೋಡಿ ಏಕೈಕ ಎಸ್ಟಿ ವಿಜೇತ ಅಭ್ಯರ್ಥಿ. ಸೊ ಯಾರೇ ಬಹುಮತ ಪಡೆದುಕೊಂಡ್ರೂ ಕೂಡ ಸದ್ಯಕ್ಕಿರುವಂತ ಮೀಸಲಾತಿ ಘೋಷಣೆ ಮಾಡಿರುವ ಅನ್ವಯ ಅವರಿಗೆ ಒಂದು ಮೇಯರ್ ಸ್ಥಾನವನ್ನ ಕೊಡಲೇಬೇಕಾಗುತ್ತೆ. ನಮ್ದು ಹಾಸನ ಪ್ರಕರಣವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಬಹುದು. ಜೆಡಿಎಸ್ನ ಬಹುಮತ ಪಡೆದಿದ್ದಂತ ಜಿಲ್ಲಾ ಪಂಚಾಯತ್, ಹಾಸನ ಜಿಲ್ಲಾ ಪಂಚಾಯತಿಯಲ್ಲಿ ಜೆಡಿಎಸ್ ಬಹುಮತ ಪಡೆದುಕೊಂಡಿತ್ತು. ಆದ್ರೆ ಅಲ್ಲಿ ಎಸ್ಟಿ ಮಹಿಳೆ ಅಥವಾ ಎಸ್ಟಿ ಮೀಸಲಾತಿ ಜೆಡಿಎಸ್ನಲ್ಲಿ ಯಾರೂ ಕೂಡ ಮೆಂಬರ್ ಇರಲಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಅತ್ಯಂತ ಬಹುಮತ ಇದ್ರೂ ಕೂಡ ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ರು ಜಿಲ್ಲಾ ಪಂಚಾಯಿತಿಯಲ್ಲಿ. ಅದೇ ಪ್ರಕರಣ ಕಲಬುರಗಿ ಪಾಲಿಕೆಯಲ್ಲೂ ಕೂಡ ಆಗುತ್ತಾ ಅಂತ. ಯಾಕಂದ್ರೆ ಕಲಬುರಗಿ ಪಾಲಿಕೆಯ ಸದಸ್ಯರ ಪೈಕಿ ಏಕೈಕ ಎಸ್ಟಿ ವಿಜೇತ ಅಭ್ಯರ್ಥಿ ಯಲ್ಲಪ್ಪ ನಾಯ್ಕೋಡಿ. ಸೊ ಅವರಿಗೆ ಮೇಯರ್ ಸ್ಥಾನವನ್ನ ಬಿಟ್ಟುಕೊಡುತ್ತಾ ಅಥವಾ ಬಿಜೆಪಿ ಎಲ್ಲೊಂದು ಕಡೆ ಮೀಸಲಾತಿಯನ್ನ ಬದಲಾವಣೆ ಮಾಡಲಿಕ್ಕೆ ಹೊರಡುತ್ತಾ ಅಥವಾ ಕಾಂಗ್ರೆಸ್ ಏನಾದ್ರು ಬಹುಮತ ಗಳಿಸಿದ್ರೆ ಸುಲಭವಾಗಿ ಯಲ್ಲಪ್ಪ ನಾಯ್ಕೋಡಿ ಮೇಯರ್ ಆಗ್ತಾರೆ. ಒಟ್ಟಿನಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಗೆ ಹೋಲಿಕೆ ಮಾಡಿದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಸಂಪೂರ್ಣ ಚಿತ್ರಣ ಹೊರಬೀಳಿದೆ. ಅದಾದ ನಂತರ ಯಾರಾಗ್ತಾರೆ ಮಹಾನಗರ ಪಾಲಿಕೆಯ ಗದ್ದುಗೆ ಮೇಲೆ ಯಾರು ಕೂರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ಶರ್ಮಿತಾ. ಫೈನ್. ದಶರಥ್, ಈಗಿರುವಂತ ಕುತೂಹಲ ನೋಡಿ, ನೀವು ಹೇಳ್ದಂಗೆ ಬಿಜೆಪಿ ಒಂಥರ ಟಫ್ ಫೈಟ್ ಕೊಡ್ತಾ ಇದೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ. ಯಾಕಂದ್ರೆ ಕಳೆದ ಬಾರಿ ಅವರು ಗಳಿಸಿದಂತ ಸ್ಥಾನವನ್ನ ನೋಡಿದ್ರೆ 7. ಇವತ್ತಿನ ಒಂದು ಫಲಿತಾಂಶದ ಲೆಕ್ಕಾಚಾರ ಸೋ ಫಾರ್ ನಾವು ನೋಡೋದಾದ್ರೆ 10 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದೇ ತರ ಕಾಂಗ್ರೆಸ್ ಕಳೆದ ಬಾರಿ 23, ಇನ್ನು ಇಲ್ಲಿ ಇವತ್ತು ನಾವು ನೋಡೋದಾದ್ರೆ ಸೋ ಫಾರ್ 16 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಅಲ್ಲಿಗೆ ಅಂದ್ರೆ ಹಿಂದೆನೆ ಬರ್ತಾ ಇದೆ, ಕಾಂಗ್ರೆಸ್ ಹಿಂದೆನೆ ಬಿಜೆಪಿ ಬರ್ತಾ ಇದೆ. ಒಂದು ಟಫ್ ಫೈಟ್ ಅಂತೂ ಕೊಡುವಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದಾ?
ಇಲ್ಲಿ ತನಕ ರಿಸಲ್ಟ್ ನೋಡಿದಾಗ? ಖಂಡಿತವಾಗೂ ಇನ್ನು ನಾವು ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ ಶರ್ಮಿತಾ ಶೆಟ್ಟಿ. ಇಲ್ಲಿ ಕಲಬುರಗಿ ದಕ್ಷಿಣ ಮತ್ತು ಉತ್ತರ ಇದ್ದಾವಲ್ಲ, ಇನ್ನು ಬಾಕಿ ಇರುವಂತಹ ವಾರ್ಡ್ಗಳು ಅದು ಅತ್ಯಂತ ಪ್ರಮುಖವಾಗಿ ಏನು ಮುಸ್ಲಮಾನ್ ಸಮುದಾಯದ ಮತಗಳಿರುವಂತಹ ವಾರ್ಡ್ಗಳಲ್ಲಿ ಬಹುತೇಕ ಇದೀಗ ಮತ ಎಣಿಕೆ ಕಾರ್ಯ ಪೂರ್ಣವಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಮುಸಲ್ಮಾನರು ಅಧಿಕವಾಗಿರುವಂತಹ ವಾರ್ಡ್ಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿರಬಹುದು ಅಂತ ಕೂಡ ಲೆಕ್ಕಾಚಾರ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ಒಂದು ವೇಳೆ ಇದೇ ಲೆಕ್ಕಾಚಾರ ಇದೇ ವಿಶ್ಲೇಷಣೆ ಸತ್ಯವಾಗಿದ್ರೆ ಮುಂದಿನ ಏನು ದಕ್ಷಿಣ ಭಾಗದಲ್ಲಿ ಅಂದ್ರೆ ಕಲಬುರಗಿಯ ದಕ್ಷಿಣ ಭಾಗದಲ್ಲಿ ಮುಸ್ಲಿಮೇತರ ಸಮುದಾಯದ ಅನೇಕ ಮತದಾರರಿದ್ದಾರೆ. ಅಲ್ಲಿ ಬಿಜೆಪಿಗೆ ಗೇನ್ ಆಗುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಹೀಗಾಗಿ ಸಂಪೂರ್ಣ ಚಿತ್ರಣ ಹೊರಬರುವವರೆಗೂ ಕೂಡ ಯಾವುದೇ ರೀತಿಯ ಕನ್ಕ್ಲೂಷನ್ಗಂತೂ ಬರಕ್ಕಾಗೋದಿಲ್ಲ. ಅತ್ಯಂತ ಟಫ್ ಫೈಟ್ ಅಂತೂ ಖಂಡಿತ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಣ ತೀವ್ರ ಹೋರಾಟ ಇದೆ. ಅದರ ಮಧ್ಯೆ ಇದೀಗ ಜೆಡಿಎಸ್ 2 ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಕೊಂಡಿದೆ. ಕಾಂಗ್ರೆಸ್ ಅಂತೂ 16 ಸ್ಥಾನಗಳನ್ನ ಗಳಿಸಿಕೊಂಡಿದೆ. ಒಟ್ಟಾರೆ ಇನ್ನು ಕೆಲವು ಹೊತ್ತಿನಲ್ಲೇ ಸಂಪೂರ್ಣ ಚಿತ್ರಣ ಹೊರಬೀಳುತ್ತೆ. ಅದಷ್ಟಕ್ಕೆ ನಾವು ಕೂಡ ಕಾಯಬೇಕಾಗಿರುವಂತದ್ದು. ಶರ್ಮಿತಾ, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ದಶರಥ್ ಈ ಕ್ಷಣದ ಅಪ್ಡೇಟ್ಗೆ. ಇನ್ನು ಕಲಬುರಗಿ ಪಾಲಿಕೆ ಬಗ್ಗೆನೇ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಆಗ್ಲೇ ನಮ್ಮ ರಿಪೋರ್ಟರ್ ದಶರಥ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಲ್ಲಿ ಮೀಸಲಾತಿ ಅಂತ ಇವಾಗ ಮೇಯರ್ ಸ್ಥಾನಕ್ಕೆ ಫಿಕ್ಸ್ ಆಗಿರೋದ್ರಿಂದ, ಘೋಷಣೆ ಆಗಿರೋದ್ರಿಂದ ಯಲ್ಲಪ್ಪ ನಾಯ್ಕೋಡಿಗೆ ಜಯವನ್ನ ಸಾಧಿಸಿದ್ದಾರೆ. ಮೇಯರ್ ಹುದ್ದೆ ಎಸ್ಟಿ ಸಮುದಾಯಕ್ಕೆ ಅಲ್ಲಿ ಮೀಸಲಾಗ್ಬಿಟ್ಟಿದೆ. ಈಗ ಯಲ್ಲಪ್ಪ ನಾಯ್ಕೋಡಿಗೆ ಮೇಯರ್ ಆಗುವಂತ ಅವಕಾಶ ಒದಗಿ ಬಂದಿದೆ. ಇನ್ನು ಮೇಯರ್ ಹುದ್ದೆಗೆ ಏಕೈಕ ಅಭ್ಯರ್ಥಿ ಯಲ್ಲಪ್ಪ ನಾಯ್ಕೋಡಿ. 53ನೇ ವಾರ್ಡ್ನ ಯಲ್ಲಪ್ಪಗೆ ಈಗ ಮೇಯರ್ ಹುದ್ದೆ ಸಿಗುತ್ತಾ ಅನ್ನುವಂಥ ಕುತೂಹಲ ಇದೆ. ಬಹುಮತ ಪಡೆದ್ರೂ ಕೂಡ ಬಿಜೆಪಿಗೆ ಮೇಯರ್ ಹುದ್ದೆ ಸಿಗಲ್ಲ. ಇನ್ನು ಯಲ್ಲಪ್ಪ ನಾಯ್ಕೋಡಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿದ್ದು 53ನೇ ವಾರ್ಡ್. ಯಾಕಂದ್ರೆ 53ನೇ ವಾರ್ಡ್ ಅಲ್ಲಿ ಯಾರು ಗೆಲ್ತಾರೆ ಅವರೇ ಮೇಯರ್ ಆಗ್ತಾರೆ ಅಂತ ಹೇಳಿ. ಯಾಕಂದ್ರೆ ಅವ್ರಿಗಿರುವಂತದ್ದು ಎಸ್ಟಿ ಮೀಸಲಾತಿಯಲ್ಲಿ ಏಕೈಕ ಅದು ವಾರ್ಡ್ ಅಂತ ಹೇಳಿದ್ರೆ ಅದು 53ನೇ ವಾರ್ಡ್ ಆಗಿತ್ತು. ಇದೀಗ 53ನೇ ವಾರ್ಡ್ ನಲ್ಲಿ ಯಲ್ಲಪ್ಪ ನಾಯ್ಕ ಅವರಿಗೆ ಜಯಗಳಿಸಿದ್ದಾರೆ. ಅಂತಿಮವಾಗಿ ನೀವು ಕಾರ್ಪೊರೇಟರ್ ಆಗಿದ್ದೀರಿ, ಜೊತೆಗೆ ಮೇಯರು ಆಗ್ತೀರಿ, ಏನು ಹೇಳ್ತೀರಿ? ಮುಖ್ಯವಾಗಿ ನಾನು ನನ್ನ ಮತದಾರರಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಏಕೆಂದರೆ ನನ್ನ ಮೇಲೆ ಅವರು ಇಟ್ಟಂಥ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಚುನಾವಣೆ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಜನರು ಯಾವ ರೀತಿ ನನ್ನನ್ನು ನಿರೀಕ್ಷೆಗೆ ಆರಿಸಿ ಕಳಿಸಿದ್ದಾರೆ, ಅದಕ್ಕೆ ನಿರೀಕ್ಷೆಗೆ ಮೀರದಂತೆ ನನ್ನ ವಾರ್ಡಲ್ಲದೆ ಇಡೀ ಕಲಬುರಗಿ ನಗರವನ್ನು ಒಂದು ಸುಂದರ ನಗರವಾಗಿ ಕುಡಿಯುವ ನೀರಿನ ಸೌಲಭ್ಯ ಆಗಲಿ, ಚರಂಡಿ ಕೆಲಸ ಆಗಲಿ, ಇನ್ನಿತರ ಮೂಲ ಸೌಲಭ್ಯಗಳ ಕೆಲಸಗಳಾಗಲಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಈ ಮುಖಾಂತರ ಹೇಳ್ತೇನೆ. ಈಗ ಕಲಬುರಗಿ ಮಹಾನಗರ ಪಾಲಿಕೆಗೆ ನೀವೇ ಪ್ರಥಮ ಪ್ರಜೆ ಅನ್ನೋದ್ರಲ್ಲಿ ನೋ ಡೌಟೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಡೌಟ್ ಇರುವಂತದ್ದು ನಿಮ್ಮ ಪಕ್ಷ ಮೆಜಾರಿಟಿಯನ್ನು ಪಡೆದುಕೊಳ್ಳುತ್ತಾ ಅಂತ. ಬಹುಶಃ ನಮ್ಮ ಪಕ್ಷನ ಮೆಜಾರಿಟಿ ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಪಕ್ಷ ಹಿಂದೆ ನಮ್ಮ ಸರ್ಕಾರದ ಸಾಧನೆಗಳು ಮತ್ತು ಕೇಂದ್ರದಲ್ಲಿ ಇದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಹಿಂದೆ ಮಾಡಿದಂಥ ಕೆಲಸಗಳ ಬಗ್ಗೆ ಜನರಿಗೆ ನಂಬಿಕೆ ಇರೋದ್ರಿಂದ ಆ ನಂಬಿಕೆಗೆ ಅವರು ಜನರು ಮತ ಕೊಟ್ಟಿದ್ದಾರೆ. ಕಲಬುರಗಿ ಮಹಾನಗರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ ಮತ್ತು ಮೆಜಾರಿಟಿ ಬರುತ್ತೆ ಅಂತೇಳಿ ನಂಬಿಕೆ ಇದೆ. ಮೀಸಲಾತಿ ಹುದ್ದೆಗೆ ಆಲ್ರೆಡಿ ಮೇಯರ್ ಹುದ್ದೆಗೆ ಮೀಸಲಾತಿಯನ್ನು ಘೋಷಣೆ ಮಾಡಲಾಗಿದೆ. ಕೆಲವೊಬ್ರು ಹೇಳ್ತಾರೆ ಅದನ್ನು ವಾಪಸ್ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಅಂತೇಳಿ. ಪಡಿಬಹುದು. ಏಕೆಂದರೆ ಸರ್ಕಾರ ಬಿಜೆಪಿ ಸರ್ಕಾರ ಇರೋದ್ರಿಂದ ಅವರು ಒಂದು ದ್ವೇಷದ ರಾಜಕಾರಣ ಮಾಡುವ ಸಂಭವ ಇರುತ್ತದೆ. ಏಕೆಂದರೆ ಅವರು ಅಭ್ಯರ್ಥಿ ಬಂದಿಲ್ಲ, ಬಿಜೆಪಿ ಅಭ್ಯರ್ಥಿ ಬಂದಿಲ್ಲ ಅಂತ ತಿಳ್ಕೊಂಡು ಅವರು ಚೇಂಜ್ ಮಾಡಬಹುದು. ಅದಕ್ಕಾಗಿ ನಾವು ಸರ್ಕಾರದಲ್ಲಿ ಮತ್ತು ಜನರಲ್ಲಿ ನಿರೀಕ್ಷೆ ಮಾಡ್ತೀವಿ, ಚೇಂಜ್ ಮಾಡಬಹುದು. ಮೊದಲೇ ಡಿಕ್ಲೇರ್ ಮಾಡಿ ಅದನ್ನೇ ಇರಬೇಕಂತೇಳಿ ನಾವು ಕೇಳ್ಕೊತೀವಿ. ಬಿಜೆಪಿ ಅಭ್ಯರ್ಥಿ ಆಗಿದ್ರೆ, ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರೆ ಅವ್ರು ಮೀಸಲಾತಿ ಬದಲಾವಣೆ ಮಾಡೋ ಗೋಜಿಗೆ ಹೋಗ್ತಾ ಇರಲಿಲ್ಲ. ಈ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಬದಲಾವಣೆ ಮಾಡ್ತಾರೆ. ದ್ವೇಷದ ರಾಜಕಾರಣ. ಹೌದು. ಏಕೆಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದುದರಿಂದ ಅವರು ಒಂದು ದ್ವೇಷದ ರಾಜಕಾರಣಕ್ಕಾಗಿ ಒಂದು ಎಸ್ಟಿ ಮೇರಿದ್ದಂತ ಮೀಸಲಾತಿಯನ್ನು ಚೇಂಜ್ ಮಾಡುವ ಅವಕಾಶವಿರುತ್ತದೆ. ಅದಲ್ಲದೆ ಅವರು ಒಂದು ವೇಳೆ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ಅಂತಂದ್ರೆ ಕಂಟಿನ್ಯೂ ಮಾಡಬಹುದಿತ್ತು ಅಂತೇಳಿ ನಮ್ಮ ಅನಿಸಿಕೆ. ಅದು ಆಗಬಾರ್ದು, ಬದಲಾವಣೆ ಮಾಡಬಾರ್ದು. ಏಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ. ಇದಿಷ್ಟು 53ನೇ ವಾರ್ಡ್ನಿಂದ ಆಯ್ಕೆಯಾಗಿರುವಂತಹ ಯಲ್ಲಪ್ಪ ನಾಯ್ಕ ಅವರ ಮಾತು. ಒಂದು ವೇಳೆ ಮೀಸಲಾತಿಯನ್ನು ಬದಲಾವಣೆ ಮಾಡಿದ್ದೇ ಆದ್ರೆ ಮೇಯರ್ ಹುದ್ದೆಗೆ ಇದು ದ್ವೇಷದ ರಾಜಕಾರಣ ಆಗುತ್ತೆ, ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರದು ಅಂತೇಳಿ ಸರ್ಕಾರವನ್ನ ಆಗ್ರಹಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಕಲಬುರಗಿ. ಇನ್ನು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲೂ ಕಮಲ ಅರಳುತ್ತಾ ಇದೆ. ಈಗ ಮೊದಲ ಅಗ್ನಿ ಪರೀಕ್ಷೆ ಬೊಮ್ಮಾಯಿ ಅವರಿಗೆ ಸಿಎಂ ಆದ್ಮೇಲೆ ಈವರೆಗಿನ ಫಲಿತಾಂಶದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಜಯ ಸಿಕ್ಕಿರೋದು. ಸದ್ಯದ ಟ್ರೆಂಡ್ ಹೇಳ್ತೀವಿ ನಿಮ್ಗೆ. ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರ ಪಾಲಿಕೆಯಲ್ಲಿ
82 ವಾರ್ಡ್ಗಳ ಪೈಕಿ 42 ಮ್ಯಾಜಿಕ್ ನಂಬರ್ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಬೇಕಾಗುತ್ತೆ. ಈಗ ಬಿಜೆಪಿ ಇಲ್ಲಿ ತನಕ 30 ವಾರ್ಡ್ಗಳಲ್ಲಿ ಗೆದ್ದಿದೆ, ಕಾಂಗ್ರೆಸ್ 15 ವಾರ್ಡ್ಗಳಲ್ಲಿ ಗೆದ್ದಿದೆ, ಪಕ್ಷೇತರರು 5 ಕಡೆ ಗೆಲುವನ್ನು ಸಾಧಿಸಿದ್ದಾರೆ. ಒಟ್ಟು ನಾನು ಹೇಳ್ದಂಗೆ 82 ವಾರ್ಡ್ಗಳ ಪೈಕಿ 42 ಬೇಕಾಗುತ್ತೆ ಮ್ಯಾಜಿಕ್ ನಂಬರ್. ಇನ್ನು ಓರ್ವ ಸಂಸದ 7 ಶಾಸಕರು ಸೇರಿದಂತೆ 90 ಜನರಿಗೆ ಮತದಾನದ ಹಕ್ಕಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ 46 ವಾರ್ಡ್ಗಳಲ್ಲಿ ಯಾರು ಗೆಲ್ತಾರೆ ಒಂದೇ ಪಕ್ಷದವರು, ಸೊ ಅವರಿಗೆ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಚಾನ್ಸ್ ಇರುತ್ತೆ. ಬಿಜೆಪಿಯ ಓರ್ವ ಸಂಸದ 5 ಶಾಸಕರಿದ್ದಾರೆ, ಕಾಂಗ್ರೆಸ್ನ 3 ಶಾಸಕರಿಗೆ ಮತದಾನದ ಹಕ್ಕು ಇಲ್ಲಿಗೆ ಬರುತ್ತೆ. ಈ ವ್ಯಾಪ್ತಿಯಲ್ಲಿ ನಾವು ನೋಡೋದಾದ್ರೆ ಇನ್ನು ಜೆಡಿಎಸ್ನ ಸಾಧನೆ ಏನು? ಮಹಾನಗರ ಪಾಲಿಕೆ ಫಲಿತಾಂಶದಲ್ಲಿ ನೋಡಿ, ಪಾಲಿಕೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಕಲಬುರಗಿಯಲ್ಲಿ ಈವರೆಗೆ ಕೇವಲ 2 ವಾರ್ಡ್ಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆದ್ದಿರೋದು. 46 ವಾರ್ಡ್ಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ ಜೆಡಿಎಸ್. ಇನ್ನು ಬೆಳಗಾವಿ ವಿಚಾರವಾಗಿ ನಾವು ನೋಡೋದಾದ್ರೆ, ಬೆಳಗಾವಿಯಲ್ಲಿ 11 ವಾರ್ಡ್ಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದೆ. ಆದ್ರೆ ಬೆಳಗಾವಿಯಲ್ಲಿ ಇಲ್ಲಿ ತನಕ ಒಂದೇ ಒಂದು ವಾರ್ಡ್ ಅಲ್ಲೂ ಕೂಡ ಜೆಡಿಎಸ್ ಕ್ಯಾಂಡಿಡೇಟ್ ಗೆದ್ದಿಲ್ಲ. ಭಾರಿ ಮುಖಭಂಗ ಆಗಿದೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಧಾರವಾಡದ ಪೈಕಿ ನಾವು ನೋಡೋದಾದ್ರೆ, ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ 49ರಲ್ಲಿ ಒಂದೇ ಒಂದು ಸೀಟನ್ನು ಅಲ್ಲೂ ಗೆದ್ದಿಲ್ಲ. ಅಲ್ಲಿಗೆ ಪಾಲಿಕೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗಿದೆ. ಅಂದ್ರೆ ತೀವ್ರ ರೀತಿಯಲ್ಲಿ ಮುಖಭಂಗ ಆಗಿದೆ. ಈಗ ನೋಡಿ, ಕಲಬುರಗಿಯಲ್ಲಿ ತನ್ನ ಅಧಿಕಾರದ ಗದ್ದುಗೆಯನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದೆ. ಅದು ಯಾವ ತರ ಸಫಲತೆಯನ್ನ ಕಾಣುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಅಧಿಕಾರದ ಚುಕ್ಕಾಣಿಯನ್ನ ಕಾಂಗ್ರೆಸ್ ಈಸಿಯಾಗಿ ಕಲಬುರಗಿ ಪಾಲಿಕೆಯಲ್ಲಿ ಹಿಡಿಯುತ್ತಾ ಇಲ್ವಾ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಇನ್ನೊಂದ್ ಕಡೆ ಹುಬ್ಬಳ್ಳಿ ಧಾರವಾಡ ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ, ಎರಡೂ ಪಾಲಿಕೆ ಈಗ ಬಿಜೆಪಿ ತೆಕ್ಕೆಗೆ ಬೀಳುವಂತ ಚಾನ್ಸಸ್ ಇದೆ. ಈಗ ಸ್ಪಷ್ಟ ಬಹುಮತ ಅಷ್ಟೇ ಅವ್ರಿಗೆ ಬೇಕಾಗಿರೋದು, ಅಂದ್ರೆ ಮ್ಯಾಜಿಕ್ ನಂಬರ್ ರೀಚ್ ಆಗ್ಬೇಕಷ್ಟೇ ಅವ್ರು. ನೋಡಿ, ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿ ಬೇಕಾಗಿರೋದು 32 ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ. ಆಲ್ರೆಡಿ ಬಿಜೆಪಿ ಅವರು 31 ವಾರ್ಡ್ಗಳಲ್ಲಿ ಗೆದ್ದಿದ್ದಾಗಿದೆ. ಸೊ ಈ ತರ ಕೆಲವೊಂದು ನಂಬರ್ಸ್ಗಷ್ಟೇ ಈಗ ಬಿಜೆಪಿ ಅವರು ವೇಟ್ ಮಾಡ್ತಾ ಇರೋದು. ಅದರಲ್ಲೂ ಅಚ್ಚರಿಯ ಬೆಳವಣಿಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಆಗ್ಬಿಟ್ಟಿದೆ. ಯಾಕಂದ್ರೆ MES ಪಾರುಪತ್ಯ ಇದ್ದಂತ ಒಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ಭಾಷಾ ಆಧಾರದ ಮೇಲೆ ಇಷ್ಟು ವರ್ಷಗಳ ಕಾಲ ಚುನಾವಣೆಯಲ್ಲಿ ನಡೀತಾ ಇತ್ತು. ಆದ್ರೆ ಈ ಬಾರಿ ರಾಜಕೀಯ ಪಕ್ಷಗಳ ಚಿಹ್ನೆ ಆಧಾರದ ಮೇಲೆ, ಅಂದ್ರೆ ಅದ್ರ ಮೇಲೆ ಇವಾಗ ವೋಟಿಂಗ್ ಆಗಿದ್ದು ಮೊನ್ನೆ. ಸೊ ರಿಸಲ್ಟ್ ಬಂದಿದೆ. ಪದೇ ಪದೇ ಅಂದ್ರೆ MESಗೆ ಹೆಚ್ಚಿನ ಅವಕಾಶ ಯಾವ ತರ ಸಿಗ್ತಾ ಇತ್ತು ಅಂದ್ರೆ ಅವ್ರು ಮಾಡ್ತಿದ್ದಂತ ಚುನಾವಣಾ ಸ್ಟ್ರಾಟಜಿಗಳು, ಅಂದ್ರೆ ಈ ಗಡಿ ವಿಷಯ ಇರ್ಬೋದು ಅಥವಾ ಈ ಬಾವುಟಗಳನ್ನ ತೆಗೆದುಹಾಕೋದಿರ್ಬೋದು, ಅಂದ್ರೆ ಈ ಕನ್ನಡ ಮರಾಠಿ ಅಸ್ಮಿತೆ ವಿಚಾರವಾಗಿನೇ ಪದೇ ಪದೇ ಅದನ್ನ ಅವರು ಸ್ಟ್ರಾಟಜಿ ಮಾಡ್ಕೊಳ್ತಾ ಇದ್ರು. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಮುಂದೆ ತರ್ತಾ ಇದ್ರು, ಚರ್ಚಿತ ವಿಷಯ ಮಾಡ್ತಾ ಇದ್ರು. ಅದನ್ನ ಚರ್ಚೆಗೆ ತಂದಿದ್ರಿಂದಲೇ ಬಹುಶಃ ಜನ ಕೂಡ ಆ ಭಾಷೆ ಆಧಾರದ ಮೇಲೆ ಅಲ್ಲಿ ಓಟನ್ನ ಮಾಡ್ತಾ ಇದ್ರು. ಬಟ್ ಈ ಬಾರಿ ರಾಜಕೀಯ ಪಕ್ಷಗಳ ಚಿಹ್ನೆ ಮೇಲೇನೆ ಚುನಾವಣೆ ಹೋಗಿದ್ರಿಂದ ಬಹುಶಃ ಒಂದಿಷ್ಟು ಬದಲಾವಣೆಗಳು ಇಲ್ಲಿ ಆಗಿದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆಗಳು ನಡೀತಾ ಇದೆ. ಪಾಲಿಕೆ ಫೈಟ್ ಫಲಿತಾಂಶದ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.